ನನ್ನ ಹೆಸರು ಡಾಕ್ಟರ್ ರವೀಂದ್ರನಾಥ್ ಎಸ್ ಹೊಸಮನಿ ಅಂತ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷನಾಗಿದ್ದು, ಈ ಮೊನ್ನೆ ರಾಜ್ಯಪತ್ರವನ್ನು ಸರ್ಕಾರ ಹೊರಡಿಸಿದೆ. ಅದರಲ್ಲಿ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರು ಬೋಧನೆ ಮಾಡಬೇಕಂತಕ್ಕಂಥ ನಿಯೋಜನೆ ಮಾಡ್ಯಾರ. PU ಉಪನ್ಯಾಸಕರು ನಿಯೋಜನೆ ಮಾಡ್ಯಾರ. ಹಂಗಾಗಿ ಅದನ್ನು ನಾವು ಒಪ್ಪದೇ ಇಡೀ ರಾಜ್ಯಾದ್ಯಂತ ಅದನ್ನು ಖಂಡಿಸಿ ನಾವು ಪತ್ರ ಚಳವಳಿಯನ್ನು ಮಾಡಿದ್ದೀವಿ. ಮತ್ತು ಜುಲೈ ಮುಂದಿನ ವಾರದಲ್ಲಿ ರಾಜ್ಯದ ಫ್ರೀಡಮ್ ಪಾರ್ಕ್ನಲ್ಲಿ 1 ದಿನದ ಸಾಂಕೇತಿಕ ಧರಣಿಯನ್ನು ಮಾಡಲಿಕ್ಕೆ ಉದ್ದೇಶಿಸಿದ್ವಿ ಅಂತಕ್ಕಂಥದ್ದು. ಡೇಟ್ ಮುಂದಿನ ವಾರ ಜುಲೈ ಮೊದಲನೇ ವಾರದಲ್ಲಿ. ಇದರಿಂದ ಏನು ಅಡ್ಡ ಪರಿಣಾಮ ಆಗ್ತದೆ? ಈಗ ನಾವು ಯಾವುದೇ ಒಬ್ಬ ಸರ್ಕಾರಿ ನೌಕರದಾರನಿಗೆ ಬಡ್ತಿ ಕೊಡಬೇಕು, ಆದ್ರೆ ಈ PUದಲ್ಲಿ ಹಿಂಬಡ್ತಿ ಕೊಡ್ತಿದ್ದಾರೆ. ಇವತ್ತು ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ ಬೋಧನೆ ಮಾಡಲಿಕ್ಕೆ BA ಬೇಡ್ದಾರ. ಈಗ ನಾವು MA ಮತ್ತು MA BEd ಮುಗಿಸಿದಂಥದ್ದು PU ಅಂತ ನೇಮಕ ಮಾಡ್ಕೊಂಡಿವಿ. ನಮ್ಮ ಆದೇಶದಲ್ಲಿ ಯಾವುದೇ ಕಾರಣಕ್ಕೆ ಹೈಸ್ಕೂಲ್ ಬೋಧನೆ ಮಾಡಬೇಕಂತ ನಿಯಮಗಳಿಲ್ಲ. ಆದರೆ ಈಗ ನಿಯಮಗಳನ್ನು ಬದಲಾವಣೆ ಮಾಡಿ 9, 10ನೇದರಿಗೆ ನೀವು ಬೋಧನೆ ಮಾಡಬೇಕು ಅಂತಕ್ಕಂಥ ಕಾಯಂ ಮಾಡ್ಯಾರ, ನಿಯೋಜನೆ ಮಾಡ್ತಿದ್ದಾರೆ. ಅದನ್ನು ನಾವು ವಿರೋಧಿಸಿ ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ. ಈಗ PUCಗೆ ಅಲ್ಲಿ ಟೈಮ್ ಯಾವಾಗ ಕೊಡ್ತೀರಿ, ಇಲ್ಲಿ ಯಾವಾಗ ಟೈಮ್ ಕೊಡ್ತೀರಿ? ಇಲ್ಲ, ಎರಡು ಸಪೋಸ್ ಹಂಗಾದ್ರೆ ಮತ್ತು PUCಗೆ ಅಲ್ಲಿ ನ್ಯಾಯ ಕೊಡೋಕ್ಕಾಗುತ್ತೆ? ಆಗಲ್ಲ. ಅಲ್ಲಿ ಇದ್ದ ಮಕ್ಕಳದು ಸ್ಟ್ರಕ್ಚರೇ ಬೇರೆ ಅದ, ವ್ಯಾಸಂಗದ್ದು ಇಲ್ಲಿದೆ ಬೇರೆ ಅದ. ಮತ್ತು CET, JEE, NEET ಅಂತಕ್ಕಂಥದಕ್ಕೆ ಪ್ರತ್ಯೇಕವಾದಂಥ ಬೋಧನೆ ಮಾಡ್ತೀವಿ. ಅಲ್ಲಿ ಇಲ್ಲಿ ಹೈಸ್ಕೂಲ್ ಮಕ್ಕಳು ಪ್ರವೇಶ ಪಡೆದ ಸಂದರ್ಭದಲ್ಲಿ ಅದನ್ನು ಮಾಡ್ಲಿಕ್ಕಾಗಲ್ಲ. ಆದರೆ ಮತ್ತು PUCದು ಇಲಾಖೆನೇ ಬೇರೆ ಅದ, ಮತ್ತು ಪ್ರೌಢ ಶಿಕ್ಷಣದ ಇಲಾಖೆನೇ ಬೇರೆ ಅದ. ಇವೆಲ್ಲ ಗೊಂದಲಗಳ ಮಧ್ಯೆ ನಮ್ಮನ್ನು ಈ ಥರ ಹಿಂಬಡ್ತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಸರ್ಕಾರದ ನಿಲುವು ಅವೈಜ್ಞಾನಿಕ ಅವೈಜ್ಞಾನಿಕ. ಅದು ಇದನ್ನು ಕೈ ಬಿಡಬೇಕಂತ.